ತಿಗಣನೆ ಸೇರಿಕೊಂಡ್ರೆ ಏನಾಗುತ್ತೆ ಮನೆ, ಹಂಗೆ ರಾಜಕೀಯ ಹಂಗಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಪಾರ್ಟಿ ಬಗ್ಗೆ ಯಾರು ಹೈಕಮಾಂಡ್ ಬಗ್ಗೆ ಆಗಲಿ, ಪಾರ್ಟಿ ಲೀಡರ್ಶಿಪ್ ಇನ್ ದಿ ಸ್ಟೇಟ್ ಆಗಲಿ, ಯಾರು ಹೇಳಿದ ಮಾತನ್ನು ಲೋಕಲ್ ಲೀಡರ್ಸ್ ಕೇಳ್ತಾ ಇಲ್ಲ. ಅದು ಜೆ ಡಿ ಎಸ್ ಅವರು ಸೇರ್ಕೋಬೇಕು. ಜೆ ಡಿ ಎಸ್ ಅವರು ಬಿ ಜೆ ಪಿ ಒಂದಾದ್ರೆ ಮಾತ್ರ ಮುಂದಿನ ದಿನ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ. ಅಂದರೆ ವಿರೋಧ ಪಕ್ಷದ ದಿವಸದಿಂದ ಬೆಂಗಳೂರು ಇರ್ತಕ್ಕಂಥ ಗುಂಡಿಗಳು ಒಂದು ಗುಂಡಿ ಮುಚ್ಚಲಿಲ್ಲ. ದೇ ವಿಲ್ ಮೇಕ್ ದಿ ಸ್ಟೇಟ್ ಫೈನಾನ್ಷಿಯಲಿ ಕ್ರಂಚ್ಡ್ ಸ್ಟೇಟ್. ಸರ್, ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಬರಬೇಕು ಅಂತಂದ್ರೆ, ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಯತ್ನಾಳ್ ಬರ್ಬೇಕು ಅಂತ ಅನ್ಸುತ್ತಾ? ಈಗ ಅವರು ಸೀನಿಯರು, ಯತ್ನಾಳ್ ಸೀನಿಯರು ಅಂತ ಅವ್ರು ಹೇಳ್ಕೊತಾವ್ರೆ. ಒಂದು ವೇಳೆ ಅವ್ರ ಸೀನಿಯರ್ಗೆ ಅವ್ರ ಅಧ್ಯಕ್ಷ ಕೊಟ್ಟು ಯತ್ನಾಳ್ ಅವ್ರಿಗೆ, ಇವರಿಗೆ ಕಾರ್ಯಾಧ್ಯಕ್ಷ ಕೊಡಬೇಕಾಯ್ತದೆ. ಯಾರಿಗೆ? ವಿಜೇಂದ್ರನಿಗೆ. ಅವರಿಬ್ಬರು ಒಂದಾದರೆ ಜೊತೆಗೆ ಬಿ ಜೆ ಪಿ ಒಬ್ಬರೇ ಒಂದು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ. ಅದು ಜೆ ಡಿ ಎಸ್ ಅವರು ಸೇರ್ಕೋಬೇಕು. ಜೆ ಡಿ ಎಸ್ ಅವರು ಬಿ ಜೆ ಪಿ ಒಂದಾದ್ರೆ ಮಾತ್ರ ಮುಂದಿನ ದಿನ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ. ಅವರಿಬ್ಬರು ಮಾಡೋಕ್ಕಾಗಲ್ಲ, ಒಬ್ಬರೇ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಮೇಡಮ್ ಅಂದರೆ ವಿರೋಧ ಪಕ್ಷದ ದಿವಸದಿಂದ ಬೆಂಗಳೂರು ಇರ್ತಕ್ಕಂಥ ಗುಂಡಿಗಳು ಒಂದು ಗುಂಡಿ ಮುಚ್ಚಲಿಲ್ಲ. ಎಲ್ಲ ಗುಂಡಿ ಟೂ ವೀಲರ್ ಅವರು ಫೋರ್ ಎಲ್ಲ ಬಿದ್ದು ಸಾಯ್ತಾವ್ರೆ. ಬಸ್ಗಳು ಅಲ್ಲಲ್ಲೇ ಆಕ್ಸಿಡೆಂಟ್ ಆಯ್ತಾವೆ. ಫಸ್ಟ್ ಗುಂಡಿ ಮುಚ್ಚಕ್ಕೆ ಹೇಳಿ, ಮಾನ ಮರಿದ್ರೆ ಗುಂಡಿ ಮುಚ್ಚಕ್ಕೆ ಹೇಳಿ ಇವ್ರಿಗೆ, ಈ ಗೌರ್ಮೆಂಟ್ ಅವ್ರಿಗೆ. ಬಂದು ನೈಟು ರೌಂಡಾಗಿ ಹೊಡಿರಲಿ. ಬರೀ ಉಸಿಲಿ ಮಾಡ್ಕೊಂಡು ಕುಂತವ್ರೆ ಎಲ್ಲ ಇಂಜಿನ್ ಕಂಟ್ರಾಕ್ಟ್ತಾವು. ಈಗ ಆಲೆ ನೀರಿನ ದರ ರೈಸ್ ಮಾಡ್ತೀವಿ ಅಂತಾರೆ, ಹಾಲಿನ ದರ ರೈಸ್ ಮಾಡವ್ರೆ. ಎಲ್ಲ ರೈಸ್ ಮಾಡ್ಕೊಂಡು ಒಂದೊಂದು ಮಾಡ್ಕೊಂಡು ಹೋಗ್ತಾರೆ. ಏನಿಲ್ಲ ಅಲ್ಲಿ. ಇದನ್ನೆಲ್ಲ ಜನಗಳ ಪರವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಇವಾಗ ಆಡಳಿತ ಪಕ್ಷನ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷ ಮಾಡ್ತಾ ಇದಾರೆ ಅವರು ಅಂತ ಅನ್ಸುತ್ತೆ. ಮಾಡ್ತಾರೆ, ಆದ್ರೂ ಕಿತ್ತಾಡೋದು ಇವರು ಒಂದು ಕಿತ್ತಾಟದಲ್ಲಿ ಅವ್ರಿಗೆ ಅದು ಕೇಳಿಸ್ತಾ ಇಲ್ಲ ಅಷ್ಟೇ. ಅವರು ಕಿತ್ತಾಡ್ತಾರೆ. ಕಾಂಗ್ರೆಸ್ ಅಲ್ಲೂ ಜಗಳ ಇದೆ, ಜೆ ಡಿ ಎಸ್ ಅಲ್ಲೂ ಇದೆ, ಬಿಜೆಪಿ ಯಾವ ಪಕ್ಷದಲ್ಲಿ ಇಲ್ಲ, ಎಲ್ಲ ಜಗಳನೇ ಇದೆ. ಬಟ್ ಆದ್ರೆ ವಿರೋಧ ಪಕ್ಷ ಬಗ್ಗೆ ಕೆಲಸ ಮಾಡ್ಬೇಕು ಅವ್ರಿಗೆ. ವಿರೋಧ ಪಕ್ಷ ಅಂದ್ರೆ ಆಡಳಿತ ಪಕ್ಷಕ್ಕಿಂತ ಜಾಸ್ತಿ ಇದಿರ್ತದೆ, ಏನೋ ಹೊಣೆ ಇರ್ತದೆ. ಆದ್ರೆ ಬೆಂಗಳೂರಲ್ಲಿ ನೋಡಿ, ಬರೀ ಎಲ್ಲೂ ಬೇಡ ಮೇಡಮ್, ಒಂದು ರೌಂಡ್ ನೋಡಿ, ಇಲ್ಲ ಬರೀ ಮೈಸೂರು ರೋಡಲ್ಲಿ 2 ಅಡಿ ಗುಂಡಿ ಬಿದ್ದೇವೆ. ಏನಾಯ್ತಾರೆ ಜನ? ಟೂ ವೀಲರ್ ಏನಾಯ್ತಾರೆ? ಇವ್ನು ಬರೀ ಎಲ್ಲ ನಾನು ಸಿಂಗಾಪುರ್ ಮಂಗಾಪುರ್ ಮಾಡ್ತೀನಿ ಅಂತಾನೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್. ನೋಡಿ ಮಾತಾಡೋಣ ಸಾಕು. ಅಲ್ಲ, ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟಿದ್ಯಾ ಅಂತ ಅನ್ಸುತ್ತಾ ನಿಮ್ಗೆ? ಆಯ್ತಾರೆ, ಅಧಿಕಾರ ಕಿತ್ತಾಡ್ತಾವ್ರೆ. ಅಧಿಕಾರಿಗೂ ನಾನು ಕಿತ್ತಾಡ್ತಾ, ನಾನು ಸೀನಿಯರ್ ಅಂತ ಕಿತ್ತಾಡ್ತಾವ್ರೆ. ಸೊರೋಗ್ಬೋದು, ಮುಂದಿನ ದಿನ ಸೊರೋಗ್ಬೋದು. ಸರ್, ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಯತ್ನಾಳ್ ಆಗ್ಬೇಕಾ? ನಿಮಗೆ ಏನ್ ಅನ್ಸುತ್ತೆ? ಯಾಕೆ ಅಂತಂದರೆ ಇವಾಗ ಯತ್ನಾಳ್ ಅವರದ್ದು ಆಲ್ವೇಸ್ ಹಿ ಟಾಕ್ಸ್ ಅನ್ನೆಸರಿಲಿ. ಇನ್ ದಿ ಪಾರ್ಟಿ ಫಾರಮಲ್ಲಿ ಏನಾದ್ರು ಇದ್ದರೆ ಮಾತಾಡಬೇಕು. ಹಿ ಗಿವ್ಸ್ ಪಬ್ಲಿಕ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ದಿ ಪಾರ್ಟಿ ಹೈಕಮಾಂಡ್, ಅಗೇನ್ಸ್ಟ್ ದಿ ಪಾರ್ಟಿ ಪ್ರೆಸಿಡೆಂಟ್ ಇನ್ ದಿ ಸ್ಟೇಟ್, ಆ್ಯಂಡ್ ಈವನ್ ಅಗೇನ್ಸ್ಟ್ ದಿ ಪಾರ್ಟಿ ಪ್ರೆಸಿಡೆಂಟ್ ಇನ್ ಡೆಲ್ಲಿ ಹೈಕಮಾಂಡ್ ಬಗ್ಗೆನೂ ಮಾತಾಡಿದ್ದಾರೆ. ಸೊ ದಟ್ ಈಸ್ ನಾಟ್ ಟಾಲರಬಲ್. ಸೊ ಆ ಥರದ ಇವ್ರಿಗೆ ಪಾರ್ಟಿನ ಇವ್ರು ತೊಗೋತೀನಿ. ಇವ್ರು ಹೀಸ್ ಎನ್ ಯಂಗ್ ಮ್ಯಾನ್, ಹಿ ವಾಂಟ್ಸ್ ಟು ಬ್ರಿಂಗ್ ದಿ ಬಿ ಜೆ ಪಿ ಬ್ಯಾಕ್ ಟು ಪವರ್ ಅನ್ನೋ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಯೂತ್ ಇದ್ದಾರೆ ಕೆಲಸ ಮಾಡಬೇಕು ಅಂತ. ಅವರಿಗೆ ಜಸ್ಟ್ ಬಿಕಾಸ್ ಹಿ ವಾಸ್ ನಾಟ್ ಮೇಡ್ ದಿ ಮಿನಿಸ್ಟರ್ ಇನ್ ಯಡಿಯೂರಪ್ಪಸ್ ಪೀರಿಯಡ್ ಅಂತ ಅಂದ್ಬಿಟ್ಟು ಹಿ ಸ್ಟುಡ್ ಅಗೇನ್ಸ್ಟ್ ಯಡಿಯೂರಪ್ಪ ಆ್ಯಂಡ್ ಬಿ ಜೆ ಪಿ ಹೈಕಮಾಂಡ್. ಆದ್ದರಿಂದ ಐ ಡು ನಾಟ್ ಸಪೋರ್ಟ್ ಯತ್ನಾಳ್ ಟು ಬಿಕಮ್ ಪಾರ್ಟಿ ಲೀಡರ್ ಟು ಹೆಡ್ ದಿ ಗವರ್ಮೆಂಟ್ ಇನ್ ಕೇಸ್ ಬಿ ಜೆ ಪಿ ಕಮ್ ಬ್ಯಾಕ್ ಟು ಪವರ್. ಅದು ಬೇಕಾಗಿಲ್ಲ. ಬಟ್ ಅದರ್ವೈಸ್ ಇಂಡಿವಿಜುವಲಿ ಹಿ ಇಸ್ ಎ ಗುಡ್ ಪರ್ಸನ್, ಹಿ ಈಸ್ ನಾನ್ ಕರಪ್ಟ್ ಆ್ಯಂಡ್ ಹಿ ಈಸ್ ಎ ವೆರಿ ಗುಡ್ ಪರ್ಸನ್. ಬಟ್ ಇಟ್ ಅಪಿಯರ್ಸ್ ಎಲ್ಲೋ ಒಂದು ಕಾರ್ನರಲ್ಲಿ ಹಿ ಈಸ್ ಎ ಪವರ್ ಮಾಂಗರ್ ಅಂತ ಅನ್ನಿಸ್ತಾ ಇದೆ. ಜಸ್ಟ್ ಬಿಕಾಸ್ ಹಿ ವಾಸ್ ನಾಟ್ ಮೇಡ್ ಮಿನಿಸ್ಟರ್ ಡ್ಯೂರಿಂಗ್ ಬಿ ಜೆ ಪಿ ರೂಲ್, ಹಿ ಸ್ಟಾಕ್ಸ್ ಆಲ್ ದೀಸ್ ಥಿಂಗ್ಸ್. ಬಿಕಾಸ್ ಆಫ್ ದಿಸ್ ಐ ವಾಂಟ್ ದಿಸ್ ಯಾರು ವಿಜೇಂದ್ರ ಟು ಕಂಟಿನ್ಯೂ ಆಸ್ ಪಾರ್ಟಿ ಪ್ರೆಸಿಡೆಂಟ್ ಇನ್ ದಿ ಸ್ಟೇಟ್. ಬಿಜೆಪಿ ಪಕ್ಷದಲ್ಲಿ ಏನು ಒಗ್ಗಟ್ಟು ಕಡಿಮೆ ಆಗಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಅಲ್ಲಿ ಡೆಮೋಕ್ರಸಿ ಜಾಸ್ತಿ ಇರುತ್ತೆ, ಎಲ್ಲರೂ ಮಾತಾಡ್ತಾರೋ ನ್ಯಾಚುರಲಿ ದೇರ್ ವಿಲ್ ಬಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಜಸ್ಟ್ ಬಿಕಾಸ್ ದೇರ್ ಇಸ್ ಎ ಡಿಫರೆನ್ಸ್ ಒಪಿನಿಯನ್ ಇಟ್ ಡಸ್ ನಾಟ್ ಮೀನ್ ದೇರ್ ಇಸ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅಮಾಂಗ್ ದೆಮ್ಸೆಲ್ವ್ಸ್ ಅಂತ. ಅದು ಇರುತ್ತೆ ಡೆಮೋಕ್ರೆಟಿಕಲ್ಲಿ. ಎಲ್ಲರೂ ಎವ್ರಿಬಡಿ ಹ್ಯಾಸ್ ಗಾಟ್ ಎವ್ರಿ ಪವರ್ ಟು ಸೇ ಇಂಡಿಪೆಂಡೆಂಟ್ಲಿ ಆ್ಯಸ್ ಪರ್ ದರ್ ಇದು ವಿಮ್ಸ್ ಆ್ಯಂಡ್ ಇದು ಫ್ಯಾನ್ಸೀಸ್. ಅದು ಮಾತಾಡಲಿಕ್ಕೆ ಅವ್ರಿಗೆ ಪವರ್ ಇದ್ದೇ ಇದೆ, ಅದು ಮಾತಾಡ್ಬೋದು. ಅದನ್ನು ಒನ್ ಶುಡ್ ನಾಟ್ ಟೇಕ್ ಇಟ್ ಆಸ್ ಎ ಏನು ಪಾರ್ಟಿ ಅಗೇನ್ಸ್ಟಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಇಟ್ ಇಸ್ ನಾಟ್ ಫೇರ್ ಎನಫ್. ಸರ್, ಇವಾಗ ಆಡಳಿತ ಪಕ್ಷನ ಜನಗಳ ಪರವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಬಿಜೆಪಿ ಪಕ್ಷದವರ ಕರ್ತವ್ಯ ಇವಾಗ. ಬಟ್ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಅದು ಮಾಡ್ತಿಲ್ಲ. ಯಾಕೆ ಅಂತಂದರೆ ಎವ್ರಿಬಡಿ ಈಸ್ ಲೀಡರ್ ಫಾರ್ ಸಮಯ ಏನಾಗಿದೆ ಅಂತಂದರೆ ಇವಾಗ ಪಾರ್ಟಿ ಬಗ್ಗೆ ಯಾರು ಹೈಕಮಾಂಡ್ ಬಗ್ಗೆ ಆಗಲಿ, ಪಾರ್ಟಿ ಲೀಡರ್ಶಿಪ್ ಇನ್ ದಿ ಸ್ಟೇಟ್ ಆಗಲಿ, ಯಾರು ಹೇಳಿದ ಮಾತನ್ನು ಲೋಕಲ್ ಲೀಡರ್ಸ್ ಕೇಳ್ತಾ ಇಲ್ಲ. ಅವರು ಬೇಕಾದಾಗ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ದಿರ್ ಈಸ್ ಲ್ಯಾಕುನಾ ಇನ್ ದಟ್ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಏನ್ ಅನ್ಸುತ್ತೆ ರಾಜಕೀಯದ ಬಗ್ಗೆ, ಅಂದ್ರೆ ನಮ್ಮ ರಾಜ್ಯದ ರಾಜಕೀಯದ ಬಗ್ಗೆ ಏನ್ ಅನ್ಸುತ್ತೆ? ರಾಜ್ಯ ಸರ್ಕಾರ, ನಾನು ಐ ಡು ನಾಟ್ ವಾಂಟ್ ಟು ಟಾಕ್ ಅಬೌಟ್ ಸ್ಟೇಟ್ ಗೌರ್ಮೆಂಟ್ ಏನು ಆನ್ಗೋಯಿಂಗ್ ಡೆವಲಪ್ಮೆಂಟ್ ಹಿಯರ್ ಇನ್ ದಿ ಸ್ಟೇಟ್. ಯಾಕೆ ಅಂತಂದರೆ ದೇ ಹ್ಯಾವ್ ಗಿವನ್ ಫ್ರೀ ಬೀಸ್
And one fine day, if the same thing continues, our state will go to dog. They will make the state a financially crunched state. So it's Telangana is already facing it, and Tamil Nadu is also facing it. And one fine day, Karnataka will also go to the same line. I am not happy with the way in which the government is running in the state. It's my personal opinion, and I cannot read the mind of others. ಸರ್ ಬಿಜೆಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ವಿಜೇಂದ್ರ ಅವರೇ ಮುಂದುವರಿಬೇಕು ಅಂತ ಅನ್ಸುತ್ತೆ ಅಧ್ಯಕ್ಷರಾಗಿ, ಅಥವಾ ಯತ್ನಾಳ್ ಆಗಬೇಕು ಅಂತ ಅನ್ಸುತ್ತೆ? ನಿಮಗೇನು ಅನ್ಸುತ್ತೆ ಸರ್? ಅಧ್ಯಕ್ಷರಾಗಿ ಮಾಡೋ ಕೆಲಸಗಳು ಅವ್ರು ಮಾಡಬೇಕಾದ್ರೆ ಸರಿಯಾಗಿ ಮಾಡಿದ್ರೆ ಯಾವ ಪಕ್ಷ ಬಂದ್ರೂ ಒಳ್ಳೆಯದಾಗತ್ತೆ ಜನಕ್ಕೆ. ಬಿ ಜೆ ಪಿ ಬರಬೇಕು, ಕಾಂಗ್ರೆಸ್ ಬರಬೇಕು ಅಂತ ಏನಿಲ್ಲ. ಬಿ ಜೆ ಪಿನೂ ದೇಶ ನ್ಯಾಷನಲ್ ಲೆವೆಲ್ನಲ್ಲಿ ಇರೋದ್ರಿಂದ ಅದಕ್ಕೆ ದೇಶಕ್ಕೆ ಒಳ್ಳೆಯದಾಗತ್ತೆ. ನಾವೆಲ್ಲ ಶುರು ಮಾಡಿದ್ದು ಕಾಂಗ್ರೆಸ್ ಪಕ್ಷನೇ. ನಾವು ಹುಟ್ಟಿದ್ದೇವಾಗ 1951, ಇನ್ನೂ 47, ಇನ್ನೂ 700 ಕೇಳಿ ಅವ್ರು ಕಾಂಗ್ರೆಸ್ ಬಿಟ್ಟು ಬರೋದೇ ಇಲ್ಲ. ಕಾಂಗ್ರೆಸ್ ಅಂದ್ರೇನು, ಆವಾಗಿಂದು ಇವಾಗಿಂದು ಏನಾಗಿದೆ, ಎಲ್ಲೇ ಆಗಲಿ ಒಂದು ಮನೆಯಲ್ಲಿ ಒಂದೇನೋ ಜಿಗಣೆನೋ ಏನದು ಜಿಗಣೆನ ಸೇರಿಕೊಂಡ್ರೆ ಏನಾಗುತ್ತೆ ಮನೆ, ಹಂಗೆ ರಾಜಕೀಯ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ದಿಸ್ ಈಸ್ ಎ ಡಿಪ್ಲೊಮ್ಯಾಟಿಕ್ ಆನ್ಸರ್ ಫಾರ್ ಮೀ. ಥ್ಯಾಂಕ್ ಯು. ಅದು ಬಿಜೆಪಿ ಪಕ್ಷದಲ್ಲಿ ಯಾರಾದ್ರೆ ಸರಿ ಅಂತ ಅನ್ಸುತ್ತೆ ನಿಮಗೆ? ಅವೆಲ್ಲ ನಾವು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ನಾವು ಯಾವ ಪಾರ್ಟಿಗೂ ಸೇರಿಲ್ಲ. ಸುಮ್ಮನೆ ಮಾತಾಡಿ ಇದು ವೈರಲ್ ಆಗಿ ಯೂಟ್ಯೂಬ್ನಲ್ಲಿ ಇದೆಲ್ಲ ಆಗಿ ಯಾವ ಸಿಕ್ಕಾಪಟ್ಟೆ ಬೈಯೋ ಶುರು ಮಾಡ್ತಾರೆ. ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟು ಕಡಿಮೆ ಆಗಿದೆ ಅಂತ ಅನ್ಸುತ್ತಾ? ಪಕ್ಷದಲ್ಲಿ ಜನಗಳು ಒಗ್ಗಟ್ಟಾಗಬೇಕು. ಎಲ್ಲರೂ ಅವರ ಇವರುಗಳಿತ್ತಲ್ಲ ಶಿಷ್ಯಂದರು, ಅವ್ರ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸರ್, ಆಡಳಿತ ಪಕ್ಷನ ಜನಗಳ ಪರವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಇವಾಗ ಬಿಜೆಪಿ ಪಕ್ಷದವರು. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಸಾಮಾನ್ಯ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅವ್ರವ್ರು ಇದು ನೋಡ್ತಾರೆ. ಒಬ್ಬ ರೈತನಿಗೆ ಏನು ಬೇಕೋ ಅವನಿಗೆ ಬೇಕಾದ ಬಂದರೆ ಅವನ ಸಂತೋಷ ಪಡ್ತಾನೆ. ತೃಪ್ತಿಯೇ ಆನಂದ. ತೃಪ್ತಿ ಇದ್ದಾಗ ಯಾವ ಪಕ್ಷ ಬಂದರೂ ಒಳ್ಳೆಯದು ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.